ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಬಂಧು ನೀನು ಬಡಗ ನೀನು, ಬಂಧು ನೀನು ಬಡಗ ನೀನು, ತಂದೆ ನೀನು ತಾಯಿ ನೀನು, ತಂದೆ ನೀನು ತಾಯಿ ನೀನು, ನೀನಲ್ಲದೆ ಮತ್ತಾರು ಇಲ್ಲ, ನೀನಲ್ಲದೆ ಮತ್ತಾರು ಇಲ್ಲ, ಹಾಲಲ್ಲದ್ದು ನೀರಲ್ಲದ್ದು, ಹಾಲಲ್ಲದ್ದು ನೀರಲ್ಲದ್ದು, ಕೂಡಲ ಸಂಗಮ ದೇವಾ, ಕೂಡಲ ಸಂಗಮ ದೇವಾ, ನಿಮ್ಮ ಧರ್ಮ ನಿಮ್ಮ ಧರ್ಮ, ನಿಮ್ಮ ಧರ್ಮ ನಿಮ್ಮ ಧರ್ಮ, ತಂದೆ ನೀನು ತಾಯಿ. ಓಂ ನಮಃ ಶಿವಾಯ. 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 ऐ प्रिय सखे शन्तनुस्तुते सर्वदा मुदं प्रार्थयामहे भवसतायुषी ईश्वरः सदा त्वं च रक्षतु पुण्यकर्मणा मज्जया जीवनं तव भवतु सार्थकं भवतु सार्थकं भवतु सार्थकं. ಫೋಟೋ ತಕ್ಕ ಎಷ್ಟು ಚಂದ ಡೆಕೋರೇಷನ್ ಮಾಡಿದಾರೆ ಪೂರ ತೆಗೆಯೋದು. ನೀನು ನಿಂದು ತಳಿ ತೆಗಿತೀನಿ ನಾನು. Happy birthday to you, happy birthday to you, happy birthday dear, happy birthday. May God bless you, may the good God bless you. Happy birthday, happy birthday, happy birthday to you. Many greetings to you, many greetings to you. Long life to you. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಅದಕ್ಕಾಗಿ ಅವರು ಒಬ್ಬರು ಯೋಗಿಗಳೇ, ಅವರು ಒಬ್ಬರು ಶ್ರೇಷ್ಠ ಋಷಿಗಳೇ. ಅಂಥ ಒಂದು ಕಾರ್ಯವನ್ನು ಮಾಡುವಂಥದ್ದು, ಒಂದು ಪ್ರತಿಯೊಂದು ಮನೆತನಕ್ಕೆ ಬಾಳಿಗೆ ಬೆಳಕನ್ನು ಕೊಡುವಂಥ ಮಹತ್ ಕಾರ್ಯ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಅವರು ಹುಟ್ಟುಹಬ್ಬ ನಮಗೆ ಈ ಸಲ ನಾವೇನು ಹೇಳ್ತಿದ್ದಿಲ್ಲ, ನೀವು ಹೋಗ್ತಿದ್ದಿಲ್ಲ, ಯೋಗ ಅನ್ನುವಂತೆ ನಮಗೆ ಗುರುಗಳೇ ಕಳಿಸ್ಕೊಟ್ಟಾರೆ. ಅದಕ್ಕಾಗಿ ಅವರು 100 ವರ್ಷ ಸಂತೋಷವಾಗಿರಲಿ ಅಂತ ನಾವು ಭಗವಂತನಲ್ಲಿ ಪ್ರಾರ್ಥಿಸೋಣ. ಹೀಗೆ ಮೇಲಿಂದ ಮೇಲೆ ಬೆಟ್ಟಕ್ಕೆ ಬರ್ತಾ ಇರಲಿ ಅವ್ರಿಗೆ. ಯಾಕಂದರೆ ಕೆಲಸ ಕಾರ್ಯಗಳು ಭಾಳಷ್ಟು, ಎಲ್ಲಿ ಹೊರಗಡೆ ಹೋಗ್ಲಿಕ್ಕೆ ಆಗೋದಿಲ್ಲ. ಆದರೆ ಇವತ್ತು ಯೋಗ ಬಂದಿದ್ದಾರೆ. ಹೀಗೆ ವರ್ಷದಲ್ಲಿ 1-2-3 ಸಲ ಬರ್ತಾ ಇರಲಿ. 1 ದಿನ 2 ದಿನ ಈ ಪ್ರಕೃತಿ ಮಧ್ಯದಲ್ಲಿ ತಾವೆಲ್ಲರೂ ಕಳೆದು ಹೋಗ್ತಾ ಇರಲಿ ಅಂತ ನಮ್ಮ ಪ್ರಾರ್ಥನೆ, ನಮ್ಮ ಬಯಕೆ. ಈಗ ತಾವು ಬಂದರೆ ನಮಗೂ ತುಂಬ ಸಂತೋಷ ಆಯಿತು. ಹೀಗೆ ಮೇಲೆ ಬರಲಿ, ಶಿವರಾತ್ರೇಶ್ವರರ ಕೃಪೆ ನಮ್ಮೆಲ್ಲರಿಗಿರಲಿ ಅಂತ ಆಶಿಸಿ ಬೆಳಗಾಮದಿಂದನೂ ಅವರು ಬಂದಿದ್ದರು, ಹಿರೇಮಠ ಅವರು ಮಠದವ್ರು ಅಂತ. ಇವತ್ತು ಒಳ್ಳೆಯ ಗಾನ ಹಾಡುಗಳು ಮಾಡಿದರು ಬಸಮ್ಮವರು. ಅವ್ರು ಕಂಡಿಲ್ಲದರೂ ಕೂಡ ಎಷ್ಟು ಜ್ಞಾನ, ಅವರಲ್ಲಿ ಒಂದು ಎಷ್ಟು ಬುದ್ಧಿವಂತಿಕೆ ಮತ್ತು ಆಹಾರ ವಿಹಾರದಲ್ಲಿ ಭಾಳ ಸಂಯಮನ ಮತ್ತು ಭಾಳ ಸಂವೇದನಶೀಲ. ಅದಕ್ಕಾಗಿ ಅವರು ಇಲ್ಲಿ ಬರೋದಕ್ಕಂದ್ರೆ ಭಾಳ ಖುಷಿ. ಅವ್ರ ತಾಯಿಯವರು
ಕರ್ಕೊಂಡು ಬಂದರು. ಅವರಿಬ್ಬರು ಅಕ್ಕ ತಂಗಿಯವರು, ಅವರ ತಾಯಿಯವರು, ಇವರು ಅವ್ರ ಮಕ್ಕಳು. ಅದಕ್ಕಾಗಿ ಅವರು ಕೂಡ ಬಂದರು. ಭಾಳ ಭಕ್ತಿಪೂರ್ವಕವಾಗಿ ಸೇವೆ ಮಠದಲ್ಲಿ ಯಾವಾಗಲೂ ಮಾಡ್ತಾ ಬರ್ತಾ ಇದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸಿ, ನಮ್ಮ ಉದಯ ಬುದ್ಧಿಯವರು ಹೀಗೆ ಒಂದು ಉತ್ಸಾಹ, ಅವರ ಆರೋಗ್ಯ, ಆಯುಷ್ಯ ಭಗವಂತನ ಅನುಗ್ರಹಿಸಲಿ ಅಂತ ನಮ್ಮೆಲ್ಲರ ಪ್ರಾರ್ಥನೆ ಹೇಳಿ, ಯೋಗ ನಮ್ಮ ಇವರು ಅಮ್ಮವರು ಬಂದಿದ್ದಾರೆ. ಇಲ್ಲಿ ತಾವೆಲ್ಲ ಬರ್ತಾರೆ ಅನ್ನೋದು ನಮಗೇನು ಇದ್ದಿದ್ದಿಲ್ಲ. ತಾವೆಲ್ಲ ನಮ್ಮ ಶಶಿಕಲಾಮ್ಮವರು, ಅವರು ಕೂಡ ಅನೇಕ ವರ್ಷಗಳಿಂದ ಆಶ್ರಮದಲ್ಲಿ ನಮ್ಮ ಮಠದಲ್ಲಿ ಸೇವೆಯನ್ನು ಮಾಡ್ತಾ ಎಲ್ಲರಿಗೆ ಸ್ಫೂರ್ತಿ ಪ್ರೇರಣೆಯನ್ನು ಕೊಡ್ತಾ ಅವರಿಬ್ಬರು ಆದರ್ಶ ದಂಪತಿಗಳು. ಅವರು ಬಂದಿದ್ದಾರೆ. ನಮ್ಮ ಷಡಕ್ಷರಿ ಬುದ್ಧಿಯವರ ಪರಿವಾರ ಕೂಡ ಇಬ್ಬರು ಬಂದಿದ್ದಾರೆ. ಅವರು ಮುಜರಾ ಇಲಾಖೆಯಲ್ಲಿ ಅಧ್ಯಕ್ಷರಾಗಿ ಮತ್ತು ಬೇರೆ ಬೇರೆ ಭಾಗಗಳಲ್ಲಿ ಅನೇಕ ಸೇವೆಗಳನ್ನು ಮಾಡ್ತಾ ಭಾಳ ಸಾದಾ ಜೀವನ. ಇವರು ಇಂಥವ್ರಂತ ಯಾರಿಗೆ ಗೊತ್ತನೇ ಆಗಲ್ಲ. ಗೊತ್ತಿದ್ದವ್ರಿಗೆ ಮಾತ್ರ ಇವರು ನಮ್ಮ ಮಠದ ಮನೆತನದವರು, ಮಠದ ಪರಿವಾರ ಅಂತ ಗೊತ್ತಾಗ್ತದೆ. ಅಷ್ಟು ಸಾದಾ ಸಿಂಪಲ್ ಆಗಿ ಇರುವಂಥವ್ರು. ಅದಕ್ಕಾಗಿ ಅವರೆಲ್ಲ ಬಂದಿದ್ದಾರೆ. ಮತ್ತು ನಮ್ಮ ಉಮಾರು ಅವರು ಕೂಡ ಯಾವಾಗಲೂ ನಗುತ್ತಾ ಸಂತೋಷವಾಗಿ ಎಲ್ಲರ ಜೊತೆಗೆ ಬೆರೆತು ಭಾಳ ಆನಂದವಾಗಿ ಅವರು ಜೀವನವನ್ನು ಸಾಗಿಸ್ತಾ ಇದ್ದಾರೆ. ನಮಗೆ ನೋಡಂತೂ ಭಾಳ ಸಂತೋಷ ಆಯಿತು. ನಾನು ನಿನ್ನೆ ಕುಳಿತು ಅವ್ರ ಜೊತೆಗೆ ಪ್ರಸಾದ ಮಾಡುವಾಗ ಎಲ್ಲರ ಜೊತೆಗೆ ಏನಪ್ಪ ಎಷ್ಟು ಸರಳವಾಗಿ, ಎಷ್ಟು ಅನನ್ಯವಾಗಿ ಎಲ್ಲರ ಜೊತೆ ಎಷ್ಟು ಪ್ರೀತಿಯಿಂದ ಇರ್ತಾರಂತ ನಮ್ಮ ಮನಸ್ಸಿನಾಗ ಭಾಳ ಖುಷಿ ಆಯಿತು. ನನಗೆ ಇದೊಂದು ಭಾಗ್ಯ ಅಂತ ತಿಳ್ಕೊಂಡು ಮತ್ತು ಇಲ್ಲಿ ಬಂದರು. ನಮಗೊಂದು ಅಷ್ಟೇ ಅಲ್ಲ, ನಮ್ಮ ಸುತ್ತೂರು ಪರಂಪರೆಗೆ ಒಬ್ಬ ಶ್ರೇಷ್ಠ ಉತ್ತರಾಧಿಕಾರಿಗಳನ್ನು ಕೊಟ್ಟಂಥವರು ಪರಿವಾರ. ಅದಕ್ಕಾಗಿ ಅವರು ಕೂಡ ಯಾವಾಗಲೂ ಸಂತೋಷವಾಗಿರಲಿ ಅಂತ ನಾನು ಪ್ರಾರ್ಥಿಸಿ ಒಂದೆರಡು ಮಾತಿಗೆ ಎಲ್ರಿಗೂ ಧನ್ಯವಾದ. ಅವರೆಲ್ಲ ಹೇಳಿದ್ರು, ಎಲ್ಲ ಪೂಜ್ಯ ಜಗದ್ಗುರುಗಳ ಆಶೀರ್ವಾದದಿಂದ ಎಲ್ಲ ಅವ್ರ ಆಶೀರ್ವಾದದಿಂದ ಅಷ್ಟೆಲ್ಲ ನಡೆಯೋದು ಕಾರಣ. Om Shivaya